ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. 3 ವರ್ಷದ ಹಿಂದೆ ಯಾವ ಅಂಡರ್ ಪಾಸ್ನಲ್ಲಿ ನೀರು ನಿಂತು ಯುವತಿ ಮೃತಪಟ್ಟಿದ್ಲೋ, ಟೆಕ್ಕಿ ಮೃತಪಟ್ಟಿದ್ಲೋ, ಅದೇ ಅಂಡರ್ ಪಾಸ್ನಲ್ಲಿ ಇವತ್ತು ಅಷ್ಟೇ ಮತ್ತೆ ನೀರು ನಿಂತಿದೆ. 3 ವರ್ಷ ಕಳೆದರೂ ಕೂಡ ಪರಿಸ್ಥಿತಿ ಇನ್ನೂ ಕೂಡ ಸುಧಾರಿಸಿಲ್ಲ, ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಅವತ್ತು ಕೂಡ ಸಾಕಷ್ಟು ಆಕ್ರೋಶಗಳು ಕೇಳಿಬಂತು, ಆಗ್ರಹಗಳು ಕೇಳಿಬಂತು. ಈ ಬೆಂಗಳೂರಲ್ಲಿರುವಂಥ ಅಂಡರ್ ಪಾಸ್ಗಳು ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡಿಬಂತು. ಆದರೆ ಆ ನಂತರದಲ್ಲಿ 3 ವರ್ಷ ಆದರೂ ಕೂಡ ಇನ್ನೂ ಕೂಡ ಈ ಅಂಡರ್ ಪಾಸ್ಗಳು ಸುರಕ್ಷಿತ ಅಲ್ಲ, ನೀರು ನಿಂತಿದೆ. ಈ ನೀರು ನಿಂತಿರೋದ್ರಿಂದ ವಾಹನ ಸವಾರರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ. ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಿದ್ದಾರೆ, ಯಾರು ಕೂಡ ಅಲ್ಲಿ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಸದ್ಯಕ್ಕೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ ಈಗ ಸದ್ಯಕ್ಕೆ ಬಂದಾಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ನಾನಾ ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸ್ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂಥ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ, ಆಂಧ್ರ ಮೂಲದ ಯುವತಿ ಮೃತವನ್ನು ಕೂಡ ಪಡ್ತಾಳೆ. ಆದರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸನ್ನು ಸ್ವಚ್ಛ ಮಾಡಬೇಕು ಮತ್ತು ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರ್ದು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ, ಹೂಳೆತ್ತಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂಥ ಮಳೆ ಏನಿದೆ, ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು. ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದರೆ ಅಲ್ಲಿವರೆಗೂ ಹೋದರೆ ಮುಳುಗುವಂಥ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ KR ಸರ್ಕಲ್ ಏನಿದೆ, ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ವಾಹನ ಸವಾರರು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನು ಎತ್ತಬೇಕು, ಈ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂಥ ಕನಿಷ್ಠವಾದಂಥ ಒಂದು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂಥ ರೀತಿ ಕಾಣಿಸ್ತಾ ಇರುವಂಥದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡಿ ಕೊಡುವಂಥದ್ದು ಅಥವಾ ಇಲ್ಲಿರುವಂಥ ನೀರೇನಿದೆ ಅದನ್ನು ಹೊರಗೆ ತೆಗೆದು ಹಾಕುವಂಥ ಕೆಲಸಕ್ಕೆ GB ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನೂ ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ನ ಅಗತ್ಯ ತುಂಬ ಇರುತ್ತೆ. ಆದರೆ ಏಕಾಏಕಿ ಏನಾದರೂ ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ KR ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ, ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನು ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. 3 ವರ್ಷದ ಹಿಂದೆ ಯಾವ ಅಂಡರ್ ಪಾಸ್ನಲ್ಲಿ ನೀರು ನಿಂತು ಯುವತಿ ಮೃತಪಟ್ಟಿದ್ಲೋ, ಟೆಕ್ಕಿ ಮೃತಪಟ್ಟಿದ್ಲೋ, ಅದೇ ಅಂಡರ್ ಪಾಸ್ನಲ್ಲಿ ಇವತ್ತು ಅಷ್ಟೇ ಮತ್ತೆ ನೀರು ನಿಂತಿದೆ. 3 ವರ್ಷ ಕಳೆದರೂ ಕೂಡ ಪರಿಸ್ಥಿತಿ ಇನ್ನೂ ಕೂಡ ಸುಧಾರಿಸಿಲ್ಲ, ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಅವತ್ತು ಕೂಡ ಸಾಕಷ್ಟು ಆಕ್ರೋಶಗಳು ಕೇಳಿಬಂತು, ಆಗ್ರಹಗಳು ಕೇಳಿಬಂತು. ಈ ಬೆಂಗಳೂರಲ್ಲಿರುವಂಥ ಅಂಡರ್ ಪಾಸ್ಗಳು ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡಿಬಂತು. ಆದರೆ ಆ ನಂತರದಲ್ಲಿ 3 ವರ್ಷ ಆದರೂ ಕೂಡ ಇನ್ನೂ ಕೂಡ ಈ ಅಂಡರ್ ಪಾಸ್ಗಳು ಸುರಕ್ಷಿತ ಅಲ್ಲ, ನೀರು ನಿಂತಿದೆ. ಈ ನೀರು ನಿಂತಿರೋದ್ರಿಂದ ವಾಹನ ಸವಾರರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ. ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಿದ್ದಾರೆ, ಯಾರು ಕೂಡ ಅಲ್ಲಿ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಸದ್ಯಕ್ಕೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ ಈಗ ಸದ್ಯಕ್ಕೆ ಬಂದಾಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ನಾನಾ ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸ್ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ, ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂಥ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ
ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ ಆಂಧ್ರ ಮೂಲದ ಯುವತಿ ಮೃತವನ್ನು ಕೂಡ ಪಡ್ತಾಳೆ. ಆದರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸನ್ನು ಸ್ವಚ್ಛ ಮಾಡಬೇಕು ಮತ್ತು ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರ್ದು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ, ಹೂಳೆತ್ತಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂಥ ಮಳೆ ಏನಿದೆ ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದರೆ ಅಲ್ಲಿವರೆಗೂ ಹೋದರೆ ಮುಳುಗುವಂಥ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ KR ಸರ್ಕಲ್ ಏನಿದೆ ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ವಾಹನ ಸವಾರರು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನು ಎತ್ತಬೇಕು, ಈ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂಥ ಕನಿಷ್ಠವಾದಂಥ ಒಂದು ಏನು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂಥ ರೀತಿ ಕಾಣಿಸ್ತಾ ಇರುವಂಥದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡಿ ಕೊಡುವಂಥದ್ದು ಅಥವಾ ಇಲ್ಲಿರುವಂಥ ನೀರೇನಿದೆ ಅದನ್ನು ಹೊರಗೆ ತೆಗೆದು ಹಾಕುವಂಥ ಕೆಲಸಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನು ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ನ ಅಗತ್ಯ ತುಂಬ ಇರುತ್ತೆ. ಆದರೆ ಏಕಾಏಕಿ ಏನಾದರೂ ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ KR ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ, ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನು ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. 3 ವರ್ಷದ ಹಿಂದೆ ಯಾವ ಅಂಡರ್ ಪಾಸ್ನಲ್ಲಿ ನೀರು ನಿಂತು ಯುವತಿ ಮೃತಪಟ್ಟಿದ್ಲೋ, ಟೆಕ್ಕಿ ಮೃತಪಟ್ಟಿದ್ಲೋ, ಅದೇ ಅಂಡರ್ ಪಾಸ್ನಲ್ಲಿ ಇವತ್ತು ಅಷ್ಟೇ ಮತ್ತೆ ನೀರು ನಿಂತಿದೆ. 3 ವರ್ಷ ಕಳೆದರೂ ಕೂಡ ಪರಿಸ್ಥಿತಿ ಇನ್ನೂ ಕೂಡ ಸುಧಾರಿಸಿಲ್ಲ, ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಅವತ್ತು ಕೂಡ ಸಾಕಷ್ಟು ಆಕ್ರೋಶಗಳು ಕೇಳಿಬಂತು, ಆಗ್ರಹಗಳು ಕೇಳಿಬಂತು. ಈ ಬೆಂಗಳೂರಲ್ಲಿರುವಂಥ ಅಂಡರ್ ಪಾಸ್ಗಳು ಎಷ್ಟು ಸುರಕ್ಷಿತ ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡಿಬಂತು. ಆದರೆ ಆ ನಂತರದಲ್ಲಿ 3 ವರ್ಷ ಆದರೂ ಕೂಡ ಇನ್ನೂ ಕೂಡ ಈ ಅಂಡರ್ ಪಾಸ್ಗಳು ಸುರಕ್ಷಿತ ಅಲ್ಲ. ನೀರು ನಿಂತಿದೆ. ಈ ನೀರು ನಿಂತಿರೋದ್ರಿಂದ ವಾಹನ ಸವಾರರಿಗೆ ಒಂದು ರೀತಿಯಲ್ಲಿ ಸಂಕಷ್ಟ. ಮತ್ತೊಂದು ಕಡೆಯಲ್ಲಿ ಬ್ಯಾರಿಕೇಡ್ ಅಳವಡಿಸಿದ್ದಾರೆ, ಯಾರು ಕೂಡ ಅಲ್ಲಿ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಸದ್ಯಕ್ಕೆ ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವಂತಹ ರಸ್ತೆ ಈಗ ಸದ್ಯಕ್ಕೆ ಬಂದಾಗಿದೆ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು ನಾನಾ ಅವಾಂತರಗಳು ಸೃಷ್ಟಿಯಾಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಸದ್ಯ ನಾನೀಗ ಏನು KR ಸರ್ಕಲ್ನಲ್ಲಿರುವಂಥ ಅಂಡರ್ ಪಾಸ್ನಲ್ಲಿದ್ದೀನಿ. ಈ ಒಂದು ಅಂಡರ್ ಪಾಸ್ ಏನಿದೆ ಈ ಒಂದು ಅಂಡರ್ ಪಾಸ್ಗೆ ಮಳೆ ಅಂತ ಹೇಳಿದ್ರೆ ಒಂದು ಇತಿಹಾಸನೇ ಇದೆ. 2023ರಲ್ಲಿ ಈ ಒಂದು ಅಂಡರ್ ಪಾಸ್ನಲ್ಲಿ ಒಂದು ಕಾರು ಸಿಲುಕಿ ಹಾಕಿಕೊಂಡಿರುತ್ತೆ. ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದ್ದಂಥ ಸಂದರ್ಭದಲ್ಲಿ ಮೊದಲ ಮಳೆ, ಬೇಸಿಗೆ ಆರಂಭದಲ್ಲಿ ಮೊದಲ ಮಳೆ ಧಾರಾಕಾರವಾಗಿ ಸುರಿದಂಥ ಸಂದರ್ಭದಲ್ಲಿ ಭಾರಿ ಮಳೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ನ ಕೆಳಭಾಗದಲ್ಲಿ ಒಂದು ಕಾರು ಸಿಕ್ಕಿ ಹಾಕಿಕೊಳ್ಳುತ್ತೆ. ಏಕಾಏಕಿಯಾಗಿ ಅಂಡರ್ ಪಾಸ್ ತುಂಬಿಕೊಂಡು ಸಂಪೂರ್ಣವಾಗಿ ಕಾರು ಮುಳುಗಿ ಹೋಗುತ್ತೆ. ಕಾರಿನಲ್ಲಿದ್ದಂತಹ ಪ್ರಯಾಣಿಕೆ ಏನಿದ್ದಾರೆ ಆಂಧ್ರ ಮೂಲದ ಯುವತಿ ಮೃತವನ್ನು ಕೂಡ ಪಡ್ತಾಳೆ. ಆದರೆ ಈ ಒಂದು ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಅಂಡರ್ ಪಾಸನ್ನು ಸ್ವಚ್ಛ ಮಾಡಬೇಕು ಮತ್ತು ಯಾವುದೇ ರೀತಿಯಾಗಿ ನೀರು ನಿಲ್ಲಬಾರ್ದು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ, ಹೂಳೆತ್ತಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಸದ್ಯ ನಿನ್ನೆ ಸುರಿದಂಥ ಮಳೆ ಏನಿದೆ ಆ ಒಂದು ಮಳೆಗೆ ಈ ಒಂದು ಅಂಡರ್ ಪಾಸ್ನ ಪರಿಸ್ಥಿತಿಯನ್ನು ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇನ್ನು ಒಬ್ಬ ವ್ಯಕ್ತಿ ಹೋದರೆ ಅಲ್ಲಿವರೆಗೂ ಹೋದರೆ ಮುಳುಗುವಂಥ ಪರಿಸ್ಥಿತಿ ಈ ಒಂದು ಅಂಡರ್ ಪಾಸ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಈ ಒಂದು ಅಂಡರ್ ಪಾಸ್ನಲ್ಲಿ ನೀರು ತುಂಬಿಕೊಂಡಿರುವಂಥದ್ದು. ರಾತ್ರಿ ಈ ಸಂಪೂರ್ಣವಾಗಿ ವಿಧಾನಸೌಧದಿಂದ KR ಸರ್ಕಲ್ ಏನಿದೆ ಆ ಸರ್ಕಲ್ಗೆ ಬರುವಷ್ಟು ದೂರಕ್ಕೂ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿತ್ತು. ಹೀಗಾಗಿ ಸದ್ಯ ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು, ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿ ಈ ಒಂದು ರಸ್ತೆಯನ್ನು ಕ್ಲೋಸ್ ಮಾಡಿರುವಂಥದ್ದು. ವಾಹನ ಸವಾರರು ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಆದರೆ ಈ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಕ್ಲೋಸ್ ಮಾಡುವಂಥ ಕೆಲಸಗಳು ಮಾತ್ರ ನಡೀತಾ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ನೀರನ್ನು ಎತ್ತಬೇಕು, ಈ ಒಂದು ರಸ್ತೆಯನ್ನು ಕ್ಲಿಯರ್ ಮಾಡಿ ಕೊಡಬೇಕು ಅನ್ನುವಂಥ ಕನಿಷ್ಠವಾದಂಥ ಒಂದು ಏನು ಆಸಕ್ತಿ ಜಿಬಿಗೆ ಇಲ್ಲ ಅನ್ನುವಂಥ ರೀತಿ ಕಾಣಿಸ್ತಾ ಇರುವಂಥದ್ದು. ನಿನ್ನೆ ಸಂಜೆ 5 ಗಂಟೆಯಿಂದ ಈ ಒಂದು ಅಂಡರ್ ಪಾಸ್ ತುಂಬಿಕೊಳ್ತಾ ಇದೆ. ಆದರೆ ಯಾವುದೇ ರೀತಿಯಾಗಿ ಈ ಒಂದು ಅಂಡರ್ ಪಾಸನ್ನು ಕ್ಲಿಯರ್ ಮಾಡಿ ಕೊಡುವಂಥದ್ದು ಅಥವಾ ಇಲ್ಲಿರುವಂಥ ನೀರೇನಿದೆ ಅದನ್ನು ಹೊರಗೆ ತೆಗೆದು ಹಾಕುವಂಥ ಕೆಲಸಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇನ್ನು ಇದರಿಂದಾಗಿ ಇನ್ನು ಸಮಯ ಕಳೆದಂತೆ ವಾಹನಗಳ ಸಂಖ್ಯೆ ಹೆಚ್ಚಾದಾಗ ಈ ಒಂದು ಅಂಡರ್ ಪಾಸ್ನ ಅಗತ್ಯ ತುಂಬ ಇರುತ್ತೆ. ಆದರೆ ಏಕಾಏಕಿ ಏನಾದರೂ ಮತ್ತೆ ಮಳೆ ಶುರುವಾಯಿತು ಅಂತ ಹೇಳಿದ್ರೆ ಸಂಪೂರ್ಣವಾಗಿ KR ಸರ್ಕಲ್ ಮತ್ತೆ ಜಾಮ್ ಆಗುತ್ತೆ,
ಅದ್ರ ಜೊತೆಗೆ ಜಲಾವೃತಗೊಳ್ಳುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ನೀರನ್ನು ಕೂಡ ತೆರವು ಮಾಡಿಕೊಡ್ಬೇಕಾಗತ್ತೆ. ಇಲ್ಲದೆ ಹೋದಲ್ಲಿ ಮುಂದೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.